ಏನು ಅಂದರೆ ಯೂಟ್ಯೂಬ್ನ ಬ್ಲಾಗಲ್ಲಿ ಹೊರಟಿದ್ದು ಐಕಿಯಾಗೆ, ಹೋಗಿದ್ದು ಇನ್ನೆಲ್ಲೋ. ಹೋಗೋ ರೂಟಲ್ಲಿ ಏನಾಯಿತು ಅಂದರೆ ಫ್ಲವರ್ ಗಿಡ ಇತ್ತು. ಐಕಿಯಾಗಂತ ಹೊರಟಿದ್ದು, ಟರ್ನ್ ಹೊಡೆದು ತುಂಬ ದೊಡ್ಡದಲ್ಲ, ಸ್ವಲ್ಪ ಅದಕ್ಕಿಂತ ಚಿಕ್ಕದು, ಮೇಲೆ 6 ಅದು ರಿಪೋರ್ಟಿಂಗ್ ಮಾಡ್ತೀನಿ. ಹಾಂ ಮಾಡಬೇಕು. ಆಮೇಲೆ ಅದು ಬಾಲ್ಕನಿಗೆ ಪೈಂಟ್ ಹಾಕ್ಬಿಟ್ಟು ಹೋಗ್ಬೇಕು, ಪೈಂಟ್ ಹೊಡೆದ್ಬಿಟ್ಟು ಹೋಗಬೇಕು. ಎಷ್ಟು ತೊಗೊಳ್ತೀರಾ? ಪಾಟ್ ಇದೆ, ಮೀಡಿಯಂ ಸೈಜ್ ಇದೆ. ಮೀಡಿಯಂ ಸೈಜು ಇದೆ. 40 ರೂಪಾಯಿ ಒಂದು ಪಾಟ್ಗೆ. ಗೊಬ್ಬರ ಸಪ್ರೇಟ್. ಟೋಸ್ಟ್ ತೊಗೊಳ್ತೀರಾ ಅಂತ. ಒಂದು ಪಾಟ್ಗೆ 40 ರೂಪಾಯಿ. ಟರ್ನ್ ನೋಡ್ಕೊಂಡು ಈ ಥರ ಈ ಹೂ ಗಿಡ ನೋಡ್ಕೊಂಡು ಇಷ್ಟ ಆಗೋಯಿತು. ಇದು ತೊಗೊಂಡು ಬರೋಣ ಬಾಲ್ಕನಿಗೆಲ್ಲ ಒಂದು ಸ್ವಲ್ಪ ಕಲರ್ ಪೈಂಟ್ ಮಾಡಿಸಿ ಗಿಡ ಹಾಕೋಣ ಅಂತ ಹೇಳಿ ಐಕಿಯಾ ಹೋಗೋ ಮನಸ್ಸು ಡ್ರಾಪ್ ಮಾಡಿ ಇಲ್ಲಿಂದ ಗಿಡ ತೊಗೊಳ್ಳೋಣ ಅಂತ ನಂಬರ್ ತೊಗೊಂಡು ಗಿಡಕ್ಕೆ ಇದು ಮಾಡಿ ಬಂದೆ. ಈ ರೀತಿ ಇತ್ತು ನಂದು. ಆಮೇಲೆ ಬಂದಿದ್ದ ಮೇಲೇನು ಅಂದರೆ ಮತ್ತೆ ಇದ್ದೇ ಇರುತ್ತಲ್ಲ, ಐಕಿಯಾ ಹೋಗಿ ಶಾಪಿಂಗ್ ಮಾಡೋಕ್ಕೆ ಹೋಗೋಕ್ಕೆ ಅಂತ ಹೊರಟಿದ್ದು. ಬಂದು ಶಾಪಿಂಗಿಗೆ ಅಂತ ಬಂದ್ ಮಾಡಿದ್ದೇನು ಅಂದರೆ ನನ್ನ ಕೆಲಸ ಬ್ರೆಡ್ ಟೋಸ್ಟ್. ಯಾಕೆ ಅಂದರೆ ನಮ್ದು ಯಾವಾಗಲೂ ಇದ್ದೇ ಇರುತ್ತಲ್ಲ, ಹೋಗೋದು ಒಂದು ಕಡೆ, ಹೋಗಿದ್ದು ಇನ್ನೊಂದು ಕಡೆ, ಬಂದ್ಬಿಟ್ಟು ಮತ್ತೆ ಏನು ಅದೇ ಕತೆ. ಅಡುಗೆ ಮಾಡು, ಊಟ ಮಾಡು, ಹಚ್ಕೊ, ಇಷ್ಟೇ ನನ್ನ ಕತೆ. ನನ್ನ ಲೈಫೆಲ್ಲ ಹಿಂಗೆ ಆಗೋಯಿತು. ಯಾವುದಾದ್ರು ಒಂದಾದರೂ ನೆಟ್ಟಿಗೆ ಕೆಲಸ ಮಾಡ್ತೀನ? ನಿಜ ಮಾಡಲ್ಲ. ಸುಮ್ಮನೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದು ಆರಾಮಾಗೇನೋ ತಿನ್ಕೊಂಡು ಬರ್ಬೋದಿತ್ತು ತಾನೇ ನಾನು. ಇಲ್ಲ, ಗಿಡದುಚ್ಚು, ಬಂದು ಮತ್ತೆ ಗ್ಯಾಸ್ ಹಚ್ಚು, ತವ ಇಡು, ಟೋಸ್ಟ್ ಮಾಡು, ತಿನ್ನು. ಈ ಥರ ಇತ್ತು ನನ್ನ ಲೈಫ್. ದಿನ ಹೀಗೆ ಆಗತ್ತೆ ನನ್ನ ಲೈಫ್, ಆಯಿತಾ? ಯಾವುದಾದ್ರೂ ಒಳ್ಳೆದಾಗತ್ತಾ? ಆಗಲ್ಲ. ದಿನ ಏನಾದರೂ ಒಂದು ಎಡವಟ್ಟು. ಇವತ್ತಾ ಯಾವತ್ತು ಅಡುಗೆ ಮಾಡಬಾರ್ದಪ್ಪ, ಆರಾಮಾಗಿ ಶಾಪಿಂಗ್ ಮುಗಿಸ್ಕೊಂಡು ತಿನ್ಕೊಂಡು ಬರೋಣ ಅಂತ ಹೊರಡ್ತೀನೋ, ಈ ಥರ ಹೋಗೋಕ್ಕೆ ಮನಸ್ಸೇ ಬರೋಲ್ಲ. ಅರ್ಧ ದಾರಿಲೇ ಟರ್ನು. ನನ್ನ ಕಣ್ಣಿಗೆ ಅವತ್ತೇ ಗಿಡ ಕಾಣಿಸ್ಬೇಕಾ? ಬಾಕಿ ಟೈಮಲ್ಲಿ ಗಿಡ ಕಾಣಿಸುತ್ತೆ? ಅದೇ ನಿಜ ಹೇಳ್ತೀನಿ, ಒಳ್ಳೊಳ್ಳೆ ರೋಜಸ್ ಇತ್ತು, ಒಳ್ಳೆ ರೋಸ್ ಇತ್ತು. ನೋಡಿದ ತಕ್ಷಣ ಖುಷಿ ಆಗ್ತಾಯಿತ್ತು. ಐಕಿಯಾಗೆ ಹೋದರೂ ಅಷ್ಟು ಖುಷಿ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಆ ಫ್ಲವರ್ ನೋಡಿದಾಗ ಅಷ್ಟು ಖುಷಿ ಆಯಿತು ನನಗೆ. ಹಾಗಾಗಿ ಹೇಳಿಬಿಟ್ಟು ಬಂದೆ, ಇಲ್ಲಿ ನೀಟಾಗಿ ಮಾಡಿ ಹಾಕ್ಕೊಡಿ ಅಂತ ಹೇಳಿ ಬಂದುಬಿಟ್ಟು ಈ ಥರ ರೋಸ್ಟ್ ಮಾಡ್ಕೊಂಡು ತಿಂದೆ. ಇದೇ ನನ್ನ ಲೈಫು, ಡೈಲಿ ಇದ್ದೇ ಲೈಫು. ಯಾವತ್ತಾದರೂ ಒಂದಿನ ಆದರೂ ನೀಟಾಗಿರ್ತಾ? ಇರಲ್ಲ. ರೋಸ್ಟು ಕೂಡ ಚೆನ್ನಾಗಿತ್ತು. ಹೋಟೆಲ್ ತಿಂದ್ರೂ ಅನಿಸ್ತಿತ್ತು ಮನೆ ಊಟ ಮಾಡಬೇಕಿತ್ತಲ್ಲ ಅಂತ. ಸರಿ ಹೋಗಲಿ ಬಿಡು, ಯಾರ್ಯಾರ ಹಣೆ ಬರೋದಲ್ಲಿ ಏನೇನು ಬರೆದಿರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನನ್ನ ಹಣೆ ಬರೋದಲ್ಲಿ ಇದ್ದೇ ಬರ್ತಿದ್ದು, ಮನೆಗೆ ಹೋಗು, ರೋಸ್ಟ್ ಮಾಡ್ಕೊ ತಿನ್ನು ಅಂತ. ಈ ರೀತಿ ಇತ್ತು ನನ್ನ ಐಕಿಯಾ ಪ್ಲ್ಯಾನ್. ಹೋಗ್ಬಿಟ್ಟು ಮನೇಲಿ ಬ್ರೆಡ್ ರೋಸ್ಟ್ ಮಾಡ್ಕೊಂಡು ತಿಂದಿದ್ದು. ಮತ್ತು ಅದಾಗಿದ್ಮೇಲೆ ಮತ್ತೆ ಏನು ಮಾಡಿದೆ, ನಮ್ಮ ಸ್ನೋಕಿಗೆ ಹೋಗಿ ಆಟ ಆಡ್ಸೋಣ ಅಂದರೆ, ನಮ್ಮ ಸ್ನೋಕಿ ಇಷ್ಟಕ್ಕೊಂದು ಲೇಝಿ ಆಗಿದ್ಲು ಅಂದರೆ ಏನು ಹೇಳಲಿ ನಿಮಗೆ. ಲೇಝಿಗಿಂತ ಲೇಝಿ ಅವಳಾಯ್ತಾ. ತೋರಿಸ್ತೀನಿ ಮುಂದೆ ನಿಮಗೆ ಎಷ್ಟಕ್ಕೊಂದಿದು ಅಂತ. ಇದು ರೆಸಿಪಿ ಏನಾದರೂ ಬೇಕಾ? ಬೇಡ ಅಲ್ವಾ? ಬೇಕು ಅಂದರೆ ಏನಿಲ್ಲ, ತುಂಬ ಸಿಂಪಲ್ಲು. ಕ್ಯಾರೆಟು, ಬೀನ್ಸು, ಇನ್ನೊಂದೇನದು ಹೇಳೋವರೆಗೂ ಟೈಮೇ ಹೋಗುತ್ತೆ. ಇನ್ನೊಂದು ಸತಿ ರೆಸಿಪಿ ಹೇಳ್ತೀನಿ. ಇದು ನೋಡಿ, ನಮ್ಮ ಸ್ನೋಕಿ ಇದ್ದಾಳೆ ಅಲ್ವಾ, ಬಾರೆ ಮಲ್ಕೋ ಬಾ ಅಂತ ಹೇಳಿದೆ. ಮುದ್ದಾಗಿ ಕರೆದೆ, ಪ್ರೀತಿ ಮಾಡಿ ಕರೆದೆ ಬಾರೆ ಅಂತ. ಬರಲ್ವಂತೆ, ಯಾಕಂದರೆ ಅಷ್ಟೊಂದು ದಿಮಾಕೋಳಿಗೆ. ಯಾವಾಗಾದರೂ ನಂಗೆ ಕರೆದ್ರೆ ಪ್ರೀತಿಯಿಂದ ಬರ್ತಾಳ? ಬರಲ್ಲ. ನಾನು ನೋಡೋಕ್ಕೆ ಹೆಂಗೆ, ನಾನು ಪ್ರೀತಿ ಮಾಡಿದ್ರೆ ಓಡೇ ಹೋಗ್ತೀನಿ ಅಂತಾಳೆ. ಬಾರೆ ಪ್ರೀತಿ ಮಾಡ್ತೀನಿ, ಬರಲ್ವಂತೆ. ಹೋಗ್ಲಿ ಎಳ್ಕೊಂಡು ಬಿಟ್ಟು ಬಾರೆ ಮಲಗಬಾರೆ, ಇಲ್ಲ ಬರಲ್ವಂತೆ. ಇಲ್ಲೇ ಭೂಮಿಲೇ ಮಲಗಬೇಕಂತೆ. ಆಮೇಲೆ ನಾನು ಮಲಗಿದಾಗ ಬಾಗ್ಲು ಬಂದುಬಿಟ್ಟು ಇದು ಮಾಡ್ತಾಳೆ, ಕೆರಿತಾಳೆ, ಆಯಿತಾ? ಒಳ್ಳೆ ನಿದ್ದೆಲಿ ಇಡ್ತೀನಿ. ಬಾಗ್ಲು ಕೆರೆದಾಗ ಎತ್ತೋಳಕ್ಕೆ ಆಗಲ್ಲ, ಹಾಗೂ ಎದ್ಬಿಟ್ಟು ಬಂದು ಇವಳಿಗೆ ಬಾಗ್ಲು ತೆಗಿಬೇಕು ನಾನು. ಈಗ ಬಾರೆ ಅಂದರೆ ಬರಲ್ಲ ಅಂತ ಹೇಳ್ತಾಳೆ. ಹಿಂಗೆ ಕೆಳಗೆ ಹೋಗಿ ಮಲ್ಕೊಳ್ತೀನಿ ಅಂತ. ಸರಿ, ನಾನು ಮತ್ತೆ ಆಮೇಲೆ ಅವಳಿಗೆ ಮತ್ತೆ ಬಾಗಿಲು ತೆಗಿಬೇಕಾಗತ್ತೆ ಅಂತ ಹೇಳಿ ಏನು ಮಾಡ್ದೆ, ಎಳ್ಕೊಳ್ಳೋಣ ಅಂತ ಹೋದೆ. ಎಳ್ಕೊಳಕ್ಕೆ ಹೋದ್ರೂ ಬರಲ್ವಂತೆ. ನನಗೆ ಗುರು ಅಂತಾಳೆ. ಎಂತೆಂಥವ್ರು ಇರ್ತಾರೆ ನೋಡಿ, ನನಗೆ ಗುರು. ಹೆಂಗೆ ಗುರು ಮಾಡ್ತಾಳೆ ಅಂದರೆ, ಒಗ್ಗೆಲ್ಲೇ ಬರಲ್ಲ ಅಂತೆ.
ಇಷ್ಟೊಂದು ದಿಮಾಕ ಅನ್ನಿಸ್ಬಿಡ್ತು. ಸಿಕ್ಕಾಪಟ್ಟೆ ದಿಮಾಕ್ ನಮ್ಮ ಸ್ನೋಕಿಗೆ ಏನಾದರೂ ಹೇಳಿ ಅವಳಿಗೆ ಯಾವಾಗ ನಾನು ಜಾಸ್ತಿ ಪ್ರೀತಿ ಮಾಡ್ತೀನೋ ಅವಾಗ ದಿಮಾಕ್ ಜಾಸ್ತಿ ಬಂದ್ಬಿಡುತ್ತೆ. ಸುಮ್ಮನೆ ನನ್ನ ಪಾಡಿಗೆ ನಾನು ಟಿವಿನೋ ಮೊಬೈಲೋ ನೋಡ್ಕೊಂಡು ಕೂತ್ರೆ ಬಂದು ಪ್ರೀತಿ ಮಾಡು ಅಂತ ಹೇಳ್ತಾಳೆ. ಅದೇ ನಾನು ಪ್ರೀತಿ ಮಾಡೋಕ್ಕೆ ಹೋದರೆ ನನಗೆ ಗೊರಂತಾಳೆ. ಇಷ್ಟು ಕೆಟ್ಟೋಳು ಅಂದರೆ ಇವಳು ಯಾವ್ಯಾವ ಟೈಮಲ್ಲಿ ಏನೇನು ಮಾಡ್ಬೇಕು ಚೆನ್ನಾಗಿ ಗೊತ್ತು ಇವಳಿಗೆ. ಆಮೇಲೆ ಸರಿ ಬಂದಿಲ್ಲ ಅಂದರೆ ಅಷ್ಟೇ ಹೋಯ್ತು ಅಂತ ಏನು ಮಾಡಿದೆ, ಬಿಟ್ಬಿಟ್ಟು ಮಲ್ಗಕ್ಕೆ ಹೋದರೆ ಓಡ್ ಬಂದರು. ಸರಿ ನಾನು ಬರ್ತೀನಿ ಇರು ಅಂತ. ಈ ಥರ ನಮ್ಮ ಸ್ನೋಕಿ. ನಮ್ಮ ಬ್ಲಾಗ್ ಈ ಥರನೇ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಈ ಥರದೇ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತೀನಿ. ಆದಷ್ಟು ಪ್ಲೀಸ್ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಸ್ನೋಕಿ ಜೊತೆ ನನ್ನ ವಿಡಿಯೋ ಬಿಟ್ಟೋಗ್ತಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಅಮ್ಮ ಮುನ್ನಶ್ 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 ಮುನ್ನ 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 मुन्ना चौक करती हमारा चौक करती जुजू करा ली ना ई ना जुजू कराला ई ना जा तू नको जा मी जा तू जा जा ई नको जा ई नको तू ये